ಹೆಲೋ ಹಾಯ್ ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಇಡೀ ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವಂತಹ ಕೆಲವೊಂದು ವಿಚಾರಗಳು ಇವತ್ತು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಇದಕ್ಕೆ ಕಾರಣಕರ್ತರಾಗಿ ನಮ್ಮ ರಾಜ್ಯ ಸರ್ಕಾರವನ್ನು ಖಂಡಿತವಾಗಿಯೂ ನಾವು ಈ ಒಂದು ವಿಚಾರದಲ್ಲಿ ಎಳೆದು ತರಬೇಕಾದಂತಹ ಅವಸ್ಥೆಗೆ ಇವತ್ತು ತಲುಪಿರುವಂಥದ್ದು ಬೇರೆ ಯಾವುದೇ ಅಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಏನು ಉಗ್ರರಿರ್ಬೋದು ಅಥವಾ ಇನ್ನಿತರ ಜೀವನ ಪರ್ಯಂತ ಜೈಲು ಶಿಕ್ಷೆಗೆ ಒಳಪಟ್ಟವರಿರ್ಬೋದು, ಗಲ್ಲು ಶಿಕ್ಷೆ ಅನುಭವಿಸಲೇಬೇಕಾದಂತಹ ವ್ಯಕ್ತಿಗಳಿರ್ಬೋದು. ಸೊ ಇಂತಹ ವ್ಯಕ್ತಿಗಳು ರಾಜಾರೋಷವಾಗಿ ಕಳೀತಾ ಇರುವಂತಹ ಕೆಲವೊಂದು ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಇವಾಗ ಈ ಒಂದು ವಿಚಾರಗಳನ್ನು ಗಮನಿಸ್ತಾ ಹೋದರೆ ನಾವು ದರ್ಶನ್ ಅವರ ವಿಚಾರ ಇರ್ಬೋದು ಅಥವಾ ಪ್ರಜ್ವಲ್ ರೇವಣ್ಣ ವಿಚಾರ ಏನಿರ್ಬೋದು. ಸೊ ಇವುಗಳನ್ನು ಗಮನಿಸ್ತಾ ಹೋದರೆ ಒಂದು ರೀತಿಯಲ್ಲಿ ನೋಡಿ, ಒಂದು ತಲೆದಿಂಬು ಬೇಕು ಅಂತ ಕೋರ್ಟ್ ಮೆಟ್ಟಿಲೇರಿದಂತಹ ದರ್ಶನ್ ವಿಚಾರವನ್ನು ಗಮನಿಸಬಹುದು ಅಥವಾ ಪ್ರಜ್ವಲ್ ರೇವಣ್ಣ ವಿಚಾರವನ್ನು ಗಮನಿಸಬಹುದು. ಅವರು ಅಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳ ವಿಚಾರದಲ್ಲಿ ನೋಡ್ಬೋದು. ಇನ್ನು ದರ್ಶನ್ ವಿಚಾರಕ್ಕೆ ಬರುವಾಗ ಕತ್ತಲ ಕೋಣೆಯಲ್ಲಿ ಒಂದು ಹೊತ್ತಾದರೂ ಒಂದು ಸೂರ್ಯನ ಬೆಳಕು ಬೇಕು ಅಂತ ಕೋರ್ಟ್ ಮೆಟ್ಟಿಲಿರುವಂತಹ ವಿಚಾರಗಳನ್ನು ಗಮನಿಸಬಹುದು. ಸೊ ಕಾನೂನು ಶಿಕ್ಷೆ ಇಷ್ಟೊಂದು ಕಠೋರವಾಗಿರುತ್ತಾ ಅನ್ನುವಂತಹ ಕೆಲವೊಂದು ಸನ್ನಿವೇಶಗಳನ್ನು ನಾವು ನೋಡ್ತಾ ಇದ್ದರೆ ಖಂಡಿತವಾಗಿಯೂ ತಪ್ಪು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಉಗ್ರರ ಸಹಿತ ಜೀವಾವಧಿ ಶಿಕ್ಷೆಗೆ ಒಳಪಟ್ಟವರು ರಾಜಾರೋಷವಾಗಿ ನಡೀತಾ ಇದ್ದಾರೆ ಎನ್ನುವಂತಹ ದಾಖಲೆಗಳು ಇವತ್ತು ಹೊರಗಡೆ ಬರ್ತಾ ಇರುವಂಥದ್ದು. ಅದಕ್ಕೆ ಪೂರಕವಾದಂತಹ ಕೆಲವೊಂದು ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳನ್ನೇ ಬೆಚ್ಚಿ ಬೀಳಿಸುವಂತೆ ಇವತ್ತು ವೈರಲ್ ಆಗ್ತಾ ಇರುವಂಥದ್ದು. ಜನಸಾಮಾನ್ಯರಲ್ಲಿ ನಿಜಕ್ಕೂ ಭಯದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ನೋಡಿ, 20 ವರ್ಷಕ್ಕೆ 40 ವರ್ಷಕ್ಕೆ ಜೀವನ ಪರ್ಯಂತ ಅಂತೇಳಿ ಜೈಲಿನಲ್ಲಿ ಹೋಗಿ ಏನು ಕೊಳಿತಿದ್ದಾರೆ ಅಂತ ನಮ್ಮನ್ನು ಕಾನೂನು ಪಾಲಕರಿರ್ಬೋದು ಅಥವಾ ಭಾಷಣಕಾರರಿರ್ಬೋದು ನಿರಂತರವಾಗಿ ಹೇಳ್ತಾ ಇದ್ರು. ನೋಡಿ, ನಮ್ಮ ದೇಶಕ್ಕೆ ಅನ್ಯಾಯ ಮಾಡಲಿಕ್ಕೆ ಬಂದಂತಹ ಉಗ್ರರನ್ನು ಮಟ್ಟ ಹಾಕಿ ಜೈಲಲ್ಲಿ ಇಟ್ಟಿದ್ದಾರೆ ಅನ್ನುವಂತಹ ವಿಚಾರಗಳನ್ನೇನು ನಾವು ಕೇಳ್ತಾ ಇದ್ವಿ. ಭಾರತದ ಮೇಲೆ, ಭಾರತದ ಸಂವಿಧಾನದ ಮೇಲೆ, ಭಾರತದ ಕಾನೂನು ಪಾಲಕರ ಮೇಲೆ ಏನು ಪ್ರೀತಿ ಉಕ್ಕಿ ಹರಿತಾ ಇತ್ತು. ಸೊ ಇವೆಲ್ಲದಕ್ಕೂ ಒಂದು ನಿಮಿಷ ನೋಡಿ, ಈ ಒಂದು ವಿಚಾರಗಳನ್ನು ಕೇಳ್ತಾ ಹೋದರೆ ನಿಜಕ್ಕೂ ಆಘಾತವನ್ನುಂಟು ಮಾಡುವುದು ಖಂಡಿತ. ಸೊ ಈ ಒಂದು ವಿಚಾರದಲ್ಲಿ ಮೇಯ್ನ್ ಹೈಲೈಟ್ ಆದಂತಹ ಇಬ್ಬರು ವ್ಯಕ್ತಿಗಳು ಅಂತ ಇದ್ದರೆ, ಒಂದು ಬಾಂಗ್ಲಾದೇಶದ ಪ್ರಜೆ, ಒಂದು ರೀತಿಯಲ್ಲಿ ನಮ್ಮ ದೇಶ ಉಗ್ರ ರೀತಿಯಲ್ಲಿ ಕಾಣುವಂತಹ ಅವರ ವ್ಯಕ್ತಿ. ಇನ್ನೊಂದು ವಿಡಿಯೋದಲ್ಲಿ ಉಮೇಶ್ ರೆಡ್ಡಿ ಅನ್ನುವಂತಹ ಕುಖ್ಯಾತ ಅಂದರೆ ಸಣ್ಣ ಒಂದು ರೀತಿಯಲ್ಲಿ ಸಣ್ಣ ಪುಟ್ಟ 1 ಕೊಲೆ 2 ಕೊಲೆ ಅಲ್ಲ, 18 ರೇಪ್ ಮತ್ತು 20 ಮರ್ಡರ್ಗಳನ್ನು ಮಾಡಿ ಜೈಲು ವಾಸವನ್ನು ಅನುಭವಿಸಿರುವಂತಹ ಉಮೇಶ್ ರೆಡ್ಡಿ ಅನ್ನುವಂತಹ ವ್ಯಕ್ತಿಗೆ ಜೈಲು ವಾಸ ಅಂತ ಕೇಳಿದರೆ ಆ ಒಂದು ರೂಮನ್ನು ಶೃಂಗಾರ ಮಾಡಿಕೊಡೋದೇನು, ಆ ಒಂದು ರೂಮಿನ ವಿಚಾರಗಳೇನು, ಆತನಿಗೆ ಸಪ್ರೇಟ್ ಆದಂತಹ ಊಟ ಮಾಡುವಂತಹ ವ್ಯವಸ್ಥೆಗಳೇನು, ಮೊಬೈಲ್ ಫೋನ್ಗಳೇನು, ಸೊ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಒಂದು ರೀತಿಯಲ್ಲಿ ರಾಜಾರೋಷವಾಗಿ ತಾವು ಒಳಗಿದ್ದುಕೊಂಡೇ ಏನು ಬೇಕಾದರೂ ಈ ಕೃತ್ಯಗಳನ್ನು ಮಾಡಬಹುದು ಎನ್ನುವಷ್ಟರ ಮಟ್ಟಿಗೆ ರಾಜಾರೋಷವಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೈದಿಗಳು ರಾಜಾರೋಷವಾಗಿ ನಡೀತಾ ಇರುವಂತಹ ವಿಚಾರಗಳು, ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಸೊ ಈ ಒಂದು ಓಬಿಯಸ್ಲಿ ವಿಚಾರಗಳನ್ನು ಕೇಳ್ಬೋದು. ಯಾರು ವೈರಲ್ ಮಾಡಿದರು, ವಿಡಿಯೋಗಳು ಎಲ್ಲಿಂದ ಬಂತು? ಜೈಲುಗಳಿಗೆ ಮೊಬೈಲನ್ನು ಸರಬರಾಜು ಮಾಡುವಂತಹ ವ್ಯಕ್ತಿಗಳು ಎಲ್ಲರ ಕೈಯಲ್ಲೂ ಮೊಬೈಲ್, ಆಲ್ಮೋಸ್ಟ್ ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ ಅನಿಸುತ್ತೆ. ಸೊ ಯಾರೋ ತೆಗೆದುಕೊಂಡಂತಹ ಮೊಬೈಲ್ ಅವರು ಜೈಲುವಾಸದಿಂದ ಹೊರಗಡೆ ಬಂದಂತಹ ಸಂದರ್ಭದಲ್ಲಿಯೋ ಅಥವಾ ಜೈಲುವಾಸದಲ್ಲಿ ಇರುವಾಗಲೂ ವಾಟ್ಸಪ್ ಉಪಯೋಗಿಸ್ತಾರೆ ಅನ್ನುವಂತಹ ವಿಚಾರಗಳ ಬಗ್ಗೆ ಕೂಡ ಇವತ್ತು ಮಾಹಿತಿಯನ್ನು ಕಲೆ ಹಾಕಬೇಕಿದೆ. ಈ ಒಂದು ವಿಚಾರದಲ್ಲಿ ಗಂಭೀರವಾದಂತಹ ತನಿಖೆಯನ್ನು ಮಾಡಬೇಕು ಅಂತ ರಾಜ್ಯದ IGP ಅವರು ಇವಾಗ ತನಿಖೆಗೆ ಆದೇಶವನ್ನು ಹೊರಪಡಿಸಿರುವಂಥದ್ದು. ಸೊ ಇವೆಲ್ಲವನ್ನು ಗಮನಿಸ್ತಾ ಹೋದರೆ ಈ ಒಂದು ವಿಚಾರದಲ್ಲಿ ಮುಖ್ಯಮಂತ್ರಿಯವರನ್ನು ಕೂಡ ಪ್ರಶ್ನೆ ಮಾಡಿಸಿದಂತಹ ಸಂದರ್ಭದಲ್ಲಿ ಈ ಒಂದು ವಿಚಾರದಲ್ಲಿ ಕ್ಲಾರಿಫಿಕೇಶನ್ ಬರಬೇಕಿದೆ, ಆಮೇಲೆ ಮಾತಾಡ್ತೀವಿ ಅಂತ ಹೇಳಿದರು. ಇನ್ನು ಗೃಹ ಸಚಿವರಲ್ಲಿ ಈ ಒಂದು ವಿಚಾರದಲ್ಲಿ ಮಾತಾಡ್ತಾ ಹೋದರೆ ಯಾವುದೇ ಉತ್ತರವನ್ನು ಕೊಡದೆ ತಮ್ಮ ಕಾರಿನಲ್ಲಿ ಹತ್ತಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಸೊ ಈ ಒಂದು ವಿಚಾರದಲ್ಲಿ ಆರ್ ಅಶೋಕ್ ಅವರು ತೀವ್ರವಾಗಿ ವಾಗ್ದಾಳಿ ನಡೆಸ್ತಾರೆ, ಒಂದು ರೀತಿಯಲ್ಲಿ ಪೋಸ್ಟನ್ನು ಹಾಕ್ತಾರೆ. ಅಂದರೆ ಉಗ್ರರಿಗೆ ಒಂದು ರೀತಿಯಲ್ಲಿ ಅಡಗುತಾಣವಾಗಿ ಮಾರ್ಪಾಡಾಗಿದೆ ನಮ್ಮ ಪರಪ್ಪನ ಅಗ್ರಹಾರ ಇರ್ಬೋದು, ನಮ್ಮ ರಾಜ್ಯ ಅಂತ ಹೇಳಿಕೊಂಡು ಇವತ್ತು ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ವೈಭವೀಕರಿಸ್ತಾ ಇದ್ದಾರೆ. ಆದರೆ ಒಂದು ಮಾತನ್ನು ಹೇಳ್ತಾ ಇದ್ದೇನೆ ನೋಡಿ, ಯಾವುದೇ ಸರ್ಕಾರ ಬರಲಿ, ಇವತ್ತೇನೋ ಕಾಂಗ್ರೆಸ್ ಸರ್ಕಾರ ಇದೆ, ಪರಪ್ಪನ ಅಗ್ರಹಾರ ಜೈಲು ಇದೆ, ಅದೇ BJP ಸರ್ಕಾರ ಇರುವಂಥ ಸಂದರ್ಭದಲ್ಲೂ ಕೂಡ
ಪರಪ್ಪನ ಅಗ್ರಹಾರ ಜೈಲು ಹಾಗೇ ಇತ್ತು, ಯಾವುದೇ ಬದಲಾವಣೆ ಇರಲಿಲ್ಲ. ಸೊ ಇವತ್ತು ರಾಜಕೀಯ ಮೇಲಾಟಕ್ಕೋಸ್ಕರ ಬಿ ಜೆ ಪಿ ನಾಯಕರು, ಕಾಂಗ್ರೆಸ್ ನಾಯಕರು ಈ ಒಂದು ವಿಚಾರದಲ್ಲಿ ಪರಸ್ಪರ ಮೈಪರಚುವುದನ್ನು ಬಿಟ್ಟು ಕಾನೂನು ವ್ಯವಸ್ಥೆ ಅಡಿಯಲ್ಲಿ ಏನಾಗಬೇಕಿತ್ತೋ ಅದನ್ನು ಪಾಲನೆ ಮಾಡುವುದನ್ನು ಯಾರು ಒಂದು ರೀತಿಯಲ್ಲಿ ತಪ್ಪು ಕೆಲಸವನ್ನು ಮಾಡಿದರು. ಈ ಒಂದು ವಿಚಾರದಲ್ಲಿ ನೋಡಿ, ಜೈಲುಗಳನ್ನು ಕಾಯೋಕೆ ಅಂತ ಎಷ್ಟು ಸಿಬ್ಬಂದಿಗಳಿದ್ದಾರೆ. ಕನಿಷ್ಠ ಅಂದರೂ ಅವರಿಗೆ ವೇತನ ಕೊಡುವಂತಹ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಾದರೂ ಒಂದು ದೇಶಾಭಿಮಾನ, ದೇಶದ ಮೇಲೆ ಒಂದು ರೀತಿಯಲ್ಲಿ ಗೌರವ ಕೊಡುವಂತಹ ಉದ್ದೇಶಕ್ಕಾದರೂ ತಮ್ಮ ಕೆಲಸಗಳನ್ನು ನಿಯತ್ತಿನಿಂದ ಮಾಡಿದರೆ ಇಂತಹ ವಿಚಾರಗಳು ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಜೈಲುಗಳಿಂದ ಹಿಡಿದು ರಾಜ್ಯದ ಉನ್ನತ ಪದವಿಗಳವರೆಗೆ ಭ್ರಷ್ಟರೇ ತುಂಬಿಕೊಂಡಿರುವಾಗ ಇಂತಹ ವಿಚಾರಗಳಲ್ಲಿ ಯಾರೂ ಕೂಡ ಮಧ್ಯಪ್ರವೇಶ ಮಾಡುವ ಹಾಗೆ ಇಲ್ಲ. ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ದರ್ಶನೇನು ಈ ಒಂದು ತಲೆದಿಂಬಿಗೋಸ್ಕರ ಹೈಕೋರ್ಟ್ ಮೆಟ್ಟಿಲನ್ನು ಏರಬೇಕಾದಂತಹ ಪರಿಸ್ಥಿತಿ ಬಂದಿದೆ. ಒಂದು ವೇಳೆ ಮೀಡಿಯಾಗಳು ಈ ಒಂದು ವಿಚಾರದಲ್ಲಿ ಹೈಪ್ ಕೊಡದೇ ಇದ್ದಿದ್ದಲ್ಲಿ ದರ್ಶನ್ಗೂ ರಾಜಾರೋಷವಾಗಿ ಮೆರೆಯುವಂತಹ ಅವಕಾಶಗಳನ್ನು ಕಲ್ಪಿಸಿ ಕೊಡಲಾಗ್ತಾ ಇತ್ತು ಈ ಒಂದು ಪರಪ್ಪನ ಅಗ್ರಹಾರ ಜೈಲುಗಳು. ಎಷ್ಟೇ ದೊಡ್ಡ ಕೊಲೆ ಮಾಡಲಿ, ರೇಪ್ ಮಾಡಲಿ, ಏನೇ ಮಾಡಲಿ ನೋಡಿ, ಆ ಉಮೇಶ್ ರೆಡ್ಡಿ ಅಂತಹ ವ್ಯಕ್ತಿಗಳನ್ನು ನಿಜವಾಗ್ಲೂ ಏನು ಶಿರಚ್ಛೇದ ಮಾಡುವುದಕ್ಕಿಂತಲೂ ಅತ್ಯಂತ ಕಡಿಮೆ ಶಿಕ್ಷೆ ಅಂತ ಬೇರೆ ಯಾವುದೂ ಇಲ್ಲ. ಅಂತಹ ಆರೋಪಿಯನ್ನು ರಾಜಾರೋಷವಾಗಿ ಬೆಳೆಯೋಕೆ ಬಿಡ್ತಾರೆ ಅಂದರೆ ದಿನನಿತ್ಯವಾಗಿ ಎಷ್ಟು ಬೇಕಾದರೂ ಅಷ್ಟರಲ್ಲಿ ಮಾತಾಡೋಕ್ಕೆ, ತಿನ್ನೋಕ್ಕೆ ಕೊಡ್ತಾರೆ ಅಂತ ಹೇಳಿದರೆ ಇದಕ್ಕಿಂತಲೂ ಬೇಜವಾಬ್ದಾರಿತನದ ಏನು ಜೈಲುವಾಸ ಅಂತ ಹೇಳಿದರೆ ಇನ್ನು ಏನನ್ನು ಕರಿಬೇಕು ಅಂತ. ಇಷ್ಟು ಕೀಳು ಮಟ್ಟಕ್ಕೆ ಜೈಲು ಮಾರ್ಪಾಡಾಗಿದೆ ಅಂದರೆ ಇನ್ನು ಜೈಲಿಗೆ ಕಳಿಸೋದು ಒಂದೇ, ಹೊರಗಡೆಯೋದು ಒಂದೇ. ಜಾಮೀನಿಗೋಸ್ಕರ ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ, ಅಥವಾ ವಕೀಲರ ಕೆಲಸ ಏನು, ನ್ಯಾಯಾಧೀಶರ ಕೆಲಸ ಏನು, ಏನಾದರೂ ತಪ್ಪು ಮಾಡಿದರೆ ಅವ್ರನ್ನ ಹಾಗೆ ಬಿಟ್ಬಿಡೋದಲ್ವ. ಇಷ್ಟೆಲ್ಲ ಮಾಡಿ ಜೈಲು ವಾಸಕ್ಕೆ ಅಂತ ಹೋಗಿ ಅಲ್ಲಿ ಇಷ್ಟೊಂದು ರಾಜಾರೋಷವಾಗಿ ಬೆಳೀತಾರೆ ಅಂದರೆ ನಾವು ಯಾರನ್ನು ಕೂಡ ಈ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡದೇ ಇರಬಾರ್ದು. ಕಾನೂನು ವ್ಯವಸ್ಥೆಯನ್ನು, ಕಾನೂನು ಪಾಲಕರನ್ನು, ಇನ್ನು ಸಂವಿಧಾನವನ್ನು, ಅಥವಾ ನಮ್ಮ ನ್ಯಾಯಾಧೀಶರನ್ನು, ಕೋರ್ಟನ್ನು, ಅಥವಾ ರಾಜ್ಯ ಸರ್ಕಾರವನ್ನು, ಅಥವಾ ನಮ್ಮ ಈ ಒಂದು ಕೇಂದ್ರ ಸರ್ಕಾರವನ್ನು, ಎಲ್ಲವನ್ನೂ ಈ ಒಂದು ವಿಚಾರದಲ್ಲಿ ಪ್ರಶ್ನೆ ಮಾಡಬೇಕಾದಂತಹ ಅವಶ್ಯಕತೆ ಎದ್ದು ಬಂದಿರುವಂಥದ್ದು. ಯಾಕೆ ಅಂತ ಕೇಳಿದರೆ ಇದು ಒಂದು ರೀತಿಯಲ್ಲಿ ಕನಿಷ್ಠ ಅಂತ ನಾವು ಅಂದ್ಕೊಳ್ಳೋದೇ ಬೇಡ. ಇಷ್ಟೊಂದು ರಾಜಾರೋಷವಾಗಿ ಮೆರಿತಾ ಇದ್ದಾರೆ ಅಂದರೆ ಇವರು ಮುಂದಿನ ದಿವಸಗಳಲ್ಲಿ ನೋಡಿ ಜೈಲುವಾಸ 18, 20, 25, 30 ವರ್ಷ ಜೈಲುವಾಸ ಅಂತ ಹೇಳಿದರೆ ಏನು? ಈ ಒಂದು ಸಂದರ್ಭದಲ್ಲಿ ತನ್ನ ಜೀವನ ಶೈಲಿಯನ್ನು ಒಂದು ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಂಡು ಒಂದು ಉತ್ತಮ ಪ್ರಜೆಯಾಗಿ ಹೊರಗಡೆ ಬರುವಂತಹ ಅವಕಾಶವನ್ನು ಕಲ್ಪಿಸಿಕೊಡೋದು. ಸೊ ಆ ಒಂದು ಸಂದರ್ಭದಲ್ಲಿ ತಾನು ಮಾಡಿದಂತಹ ಕೆಲಸವನ್ನು ಮತ್ತೆ ಆ ಒಂದು ಜೈಲು ವಾಸದಲ್ಲಿದ್ದುಕೊಂಡು ಅದನ್ನು ಹ್ಯಾಂಡ್ಲ್ ಮಾಡ್ತಾನೆ ಅಂತೇಳಿದರೆ ಒಳಗಡೆ ಇದ್ದುಕೊಂಡೇ ಹೊರಗಡೆಯ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ತಾನೆ ಅಂತೇಳಿದರೆ ಮತ್ತು ಜೈಲು ವಾಸಕ್ಕೂ ಹೊರಗಡೆ ಇರೋದಕ್ಕೂ ಏನಿದೆ ವ್ಯತ್ಯಾಸ ಅಂತ. ಸೊ ಈ ಒಂದು ವಿಚಾರದಲ್ಲಿ ಇಡೀ ರಾಜ್ಯದಾದ್ಯಂತ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಬರ್ತಾ ಇರುವಂಥದ್ದು. ಇದು ಇವತ್ತು ನಾವು ಈ ರಾಜ್ಯ ಸರ್ಕಾರ ಅಥವಾ ಕಾಂಗ್ರೆಸ್ ಸರ್ಕಾರವನ್ನು ಪ್ರಶ್ನೆ ಮಾಡಿ ಪ್ರಯೋಜನ ಇಲ್ಲ. ಈ ಮುಂದಿನ ಸರ್ಕಾರಗಳು ಕೂಡ ಇದೇ ರೀತಿಯ ರಾಜಾರೋಷತೆಯನ್ನು ಎಲ್ಲ ಕೈದಿಗಳಿಗೂ ಕೊಟ್ಟಿದ್ದರು. ಸೊ ಅದರಿಂದಾಗಿ ಇಲ್ಲಿ ರಾಜಕಾರಣಿಗಳನ್ನು ನಾವು ಪ್ರಶ್ನೆ ಮಾಡಬೇಕು. ಯಾರ ಕೈವಾಡದಿಂದ ಇಂತಹ ಅನೀತಿ ಅಕ್ರಮಗಳು ನಡೀತಾ ಇದೆ? ರಾಜಾರೋಷವಾಗಿ ಇಷ್ಟೊಂದು ಎಲ್ಲರಿಗೂ ನೋಡಿ, ಈ ಒಂದು ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗುತ್ತೆ, ಏನೋ ಮಾವನ ಮನೆಯಲ್ಲಿದ್ದುಕೊಂಡು ಫೋನ್ ಮಾಡೋ ಥರ ಇದೆ. ಈ ರೀತಿ ದೇಶವನ್ನು ಕಬಳಿಸೋಕೆ ಬಂದಂತಹ ಉಗ್ರರನ್ನಿರ್ಬೋದು, ದೇಶವನ್ನೇ ಕಬಳಿಸಿದಂತಹ ರೇಪಿಸ್ಟ್ಗಳಿರ್ಬೋದು, ಅಥವಾ ಕೊಲೆಗಾರರಿರ್ಬೋದು. ಸೊ ಇವರನ್ನು ಇಷ್ಟೊಂದು ರಾಜಾರೋಷವಾಗಿ ಮೆರೆಯೋಕೆ ಬಿಡೋದಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಹುಡುಕ್ತಾ ಹೋಗಬೇಕು. ಖಂಡಿತವಾಗಿಯೂ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಾವೆಲ್ಲರೂ ಧ್ವನಿಯಾಗಬೇಕು. ಮಾತ್ರವಲ್ಲ, ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.